ನಮಸ್ತೆ, ನಾನು ನಿಮ್ಮ ವಿಜಯಲಕ್ಷ್ಮಿ. ಅಣ್ಣ ಬೆಂಗಳೂರೊಳಗಿರೋದ್ರಿಂದ ಅಣ್ಣಗೂ ಭೇಟಿಯಾಗಿ ಹೋದ್ರೆ ಆಯ್ತಂತ ಅಣ್ಣಗೂ ಭೇಟಿ ಆದೆ. ನಾನು ಮಾತಾಡಿಸ್ಕೊಂಡು ಅಲ್ಲೇನಾದರೂ ಸ್ವಲ್ಪ ಏನಾದರೂ ತಗೊಳ್ಳೋದಿತ್ತು, ಶಾಪಿಂಗ್ ಮಾಡೋದಿತ್ತು. ಸೊ ಗಾಯ್ಸ್, ಬೆಂಗಳೂರೊಳಗೆ ಬಂದೀವಿ ನೋಡ್ರಿ. ಇಲ್ಲಿ ಪೈನಾಪಲ್ ಇವ ನಮ್ಮ ಅಣ್ಣ. ತಿನ್ನೋಣ, ತಿನ್ನೋ. ಪೈನಾಪಲ್ ನಮ್ಮ ಅಣ್ಣನ ಫ್ರೆಂಡ್ ಏನೋ ಹೇಳತ್ತಿದ್ದ, ಅದು ವಾಯ್ಸ್ ರೆಕಾರ್ಡ್ ಆಗೈತೆ ಅಂತ ಅಂದ್ಕೊಂಡಿದ್ದೆ. ಸೊ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ಶಾಪಿಂಗ್ ಮಾಡಿದ್ದೆಲ್ಲ ನಾನು ನಮ್ಮ ಅಣ್ಣನ ಕೈ ಕೊಟ್ಟು ನಾನು ಆರಾಮ್ಸೆ ನಿಂತಿದ್ದೆ. ಸೊ ನಾನು ಒಂದು ಮಾವಿನಕಾಯಿದು ಖಾರ ಖಾರ ಹಾಕಿಟ್ಟಿದ್ರು. ಸೊ ಮಸ್ತ್ ಇತ್ತು, ಅದನ್ನೊಂದು ಟೇಸ್ಟ್ ಮಾಡಿದೆ. ಸೊ ಗಾಯ್ಸ್, ಸಾಧು ಸಂತರು ಬಂದಿದ್ರು. ಸೊ ಅವ್ರನ್ನ ಬೆನ್ನು ಹತ್ಕೊಂಡು ನಾನು ಮಾತಾಡ್ಸ್ಬೇಕಂತ, ಅವ್ರ ಜೊತೆ ಫೋಟೋ ತಗೋಬೇಕಂತ ನೋಡಿ ಹೊಂಟೀನಿ. ಅಲ್ಲಿಂದ ಇಲ್ಲಿವರೆಗೂ ಹೊರಟು ಬಂದಿನಿ ಗಾಯ್ಸ್. ಅವ್ರು ನನ್ನ ಜೊತೆ ಫೋಟೋನ ತಗೊಲಿಲ್ಲ, ಯಾಕಂದ್ರೆ ಅದು ಫೋಟೋ ಅಲೌಡ್ ಇಲ್ಲ ಅಂತಾನ ಅಂದ್ಬಿಟ್ರೆ. ಸೊ ನನಗೆ ಬೇಜಾರಾಗಿ ನಾವು ವಾಪಸ್ ಹೋಗ್ಲಿ ಬಿಡ ಅಂತಂದು ನಾವು ಅಲ್ಲಿ ಶೇಂಗಾ ಇದ್ವು. ಸೊ ಶೇಂಗಾ ತೊಗೊಳಂತಡಿ ಮಸ್ತ್ ಇರ್ತಾವ ಅಂತಂದು ಹೇಳಿ ಶೇಂಗಾ ತೊಗೊಂಡ್ವಿ. ಸೊ ಶೇಂಗಾ ತಿನ್ಕೊಂಡು ಅಲ್ಲೇ ಟೈಮ್ 8 ಗಂಟೆಗೆ ಬಸ್ ಇತ್ತಂತಂದು ಅಲ್ಲೇ ರಾಗಿ ಮುದ್ದೆ ತಿನ್ಬೇಕು ಅನ್ನೋದು ಭಾಳ ಆಸೆ ಆಯಿತು. ಸೊ ಅಲ್ಲೇ ರಾಗಿ ಮುದ್ದೆ ತಿನ್ಕೊಂಡು ಹಂಗೆ ಬರೋ ಮುಂದೆ 200 ರೂಪೀಸ್ ಫೋನ್ಪೇ ಮಾಡಿ ಸೊ ಬಂದೆ. ಸೊ ಅಲ್ಲಿ ಊಟಕ್ಕಂತ ಸ್ಟಾಪ್ ಮಾಡಿದ್ರು. ಕರ್ಡ್ ರೈಸ್ ತಿನ್ಬೇಕು ಅನ್ನಿಸ್ತು. ಕರ್ಡ್ ರೈಸ್ ಆರ್ಡ್ರ್ ಮಾಡಿಕೊಂಡು ನಾನು ತಿಂದೆ. ಇವತ್ತಿನ ದಿನ ಅಂತೂ ಭಾರಿ ಮಸ್ತಿತ್ತು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ನಿಮ್ಮೆಲ್ಲರಿಗೂ ರಾಶಿ ಪ್ರೀತಿ. ಥ್ಯಾಂಕ್ ಯು.